ಸರ್ಕಾರ ವಿಪಕ್ಷಗಳ ವಿರುದ್ಧ ಬಳಸ್ತಾ ಇರುವಂತಹ ತನಿಖಾಸ್ತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ಡಿನೋಟಿಫಿಕೇಶನ್ ಪ್ರಕರಣ ಸಂಬಂಧ ಮೂರನೇ ವ್ಯಕ್ತಿಯ ಸಲಹೆ ಮೇರೆಗೆ ಸರ್ಕಾರ ಎಚ್ಚೆತ್ತುಕೊಂಡಿದೆಯಂತೆ. ಹಳೆಯ ಪ್ರಕರಣಗಳ ಪರಿಶೀಲನೆಗೆ ಸರ್ಕಾರ ನಿರ್ಧಾರ ಮಾಡಿದ್ದು ಕಾನೂನು ಇಲಾಖೆ ಮತ್ತು ಗೃಹ ಇಲಾಖೆಗೆ ಇಂತಹ ಎಲ್ಲಾ ಪ್ರಕರಣದ ಮಾಹಿತಿ ಸಂಗ್ರಹಕ್ಕೆ ಟಾಸ್ಕ್ ಕೊಟ್ಟಿದೆಯಂತೆ. ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿ ಡಿನೋಟಿಫಿಕೇಶನ್ ಪ್ರಕರಣ ಮರೆತೇ ಹೋಗಿದ್ದ ಪ್ರಕರಣ ಎನ್ನಲಾಗ್ತಾ ಇದೆ. ಇಂಥದೊಂದು ಪ್ರಕರಣ ಲೋಕಾಯುಕ್ತದಲ್ಲಿ ತನಿಖಾ ಹಂತದಲ್ಲಿ ಇದೆ ಎಂಬುದು ಸರ್ಕಾರದ ಬಹುತೇಕರಿಗೆ ನೆನಪಲ್ಲೇ ಇರಲಿಲ್ವಂತೆ. ಮೂರನೇ ವ್ಯಕ್ತಿಯೊಬ್ಬರು ನೀಡಿದಂತಹ ಮಾಹಿತಿ ಮೇರೆಗೆ ಆ ಪ್ರಕರಣದ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡಿದೆ ಎನ್ನಲಾಗ್ತಾ ಇದೆ. ಈ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಇಂತಹ ಹಳೆಯ ಪ್ರಕರಣಗಳ ಪರಿಶೀಲನೆಗೆ ಸರ್ಕಾರ ಮುಂದಾದಂತೆ ಇದೆ. ಕಾನೂನು ಇಲಾಖೆ ಹಾಗೂ ಗೃಹ ಇಲಾಖೆಗೆ ಇಂತಹ ಎಲ್ಲಾ ಪ್ರಕರಣದ ಮಾಹಿತಿ ಸಂಗ್ರಹಕ್ಕೆ ಟಾಸ್ಕ್ ಕೊಡಲಾಗಿದೆ ಅಂತ. ಆ ಮೂಲಕ ವಿಪಕ್ಷ ನಾಯಕರ ಇಂತಹ ತೆರೆಮರೆಯ ಪ್ರಕರಣಗಳನ್ನು ಮುನ್ನೆಲೆಗೆ ತರುವುದು ಸರ್ಕಾರದ ಲೆಕ್ಕಾಚಾರ ಎನ್ನಲಾಗ್ತಾ ಇದೆ. ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಡಿನೋಟಿಫೈ ಮಾಡಿದ್ದಾರೆ. ಕುಮಾರಸ್ವಾಮಿಯವರ ಬಾಮೈದನಿಗೆ ಮಾಡಿದ್ದಾರೆ. ಅವರ ಅತ್ತೆ GPA ಹೋಲ್ಡರ್ ಆಗಿದ್ದಾಳೆ. ಅದು ಭಾಳ ಇಂಪಾರ್ಟೆಂಟ್ ಜಾಗದಲ್ಲಿರೋದ್ರಿಂದ ಸೊ ಅದನ್ನು ನೋಡಬೇಕು, ಫೈಲ್ ತರಿಸಿ ನೋಡಬೇಕು. ಕುಮಾರಸ್ವಾಮಿ ಆಲ್ವೇಸ್ ಎ ಹಿಟ್ ಆ್ಯಂಡ್ ರನ್ ಕೇಸ್. ಇದು ನೋಡಿದಾಗ ಯಾರ್ಯಾರು ಏನೇನು ಮಾತಾಡಬೇಕು ಟೂಲ್ ಕಿಟ್ ಇದು ಕತೆ. ಇದು ಡಿನೋಟಿಫಿಕೇಶನ್ ಆಗಿದೆ ಯಡಿಯೂರಪ್ಪನವ್ರ ಕಾಲದಲ್ಲಿ. ನನ್ನ ಪಾತ್ರ ನಂದೇನಿದೆ? ನಾನು ಅಂತ ಹಲ್ಕ ಕೆಲಸ ಮಾಡಿಲ್ಲ. ನನ್ನ ಹೆಂಡತಿಯ ತಾಯಿ ವ್ಯವಹಾರ ಅದು ಅಂತಕ್ಕಂಥ ಒಂದು ಸಂಬಂಧ ಇದೆ. ನಾನು ಇಲ್ಲ ಅಂತ ಹೇಳಲ್ಲ, ಇವ್ರ ಥರ ನನಗೇನು ಸಂಬಂಧ ಅಂತಲೂ ಹೇಳಲ್ಲ. 15ರಲ್ಲಿ ಈ ಕೇಸನ್ನು ಹಾಕಿರ್ತಕ್ಕಂಥದ್ದಲ್ವಾ, ತನಿಖೆ ಎಲ್ಲ ಆಗಿದೆ. ಬಿ ರಿಪೋರ್ಟ್ ಹಾಕಿದ್ದನ್ನು ಹಿಡ್ಕೊಂಡು ಪೂಜೆ ಮಾಡ್ಕೊಂಡು ಕೂತಿದ್ರು. ಪಾಪ ಮುಖ್ಯಮಂತ್ರಿಗಳು ಸಹನೆಯನ್ನು ಕಳ್ಕೊಳ್ತಾ ಇದ್ದಾರೆ. ಯಾವ ಸಂದರ್ಭದಲ್ಲೂ ಬೇಕಾದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ. ಹಾಗಾಗಿ ಈ ರೀತಿ ವಿರೋಧ ಪಕ್ಷಗಳ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿನ್ನೆ ಹೇಳಿರ್ತಕ್ಕಂಥ ಹೊಸ ವಿಚಾರ ಏನಿಲ್ಲ. 7-8 ವರ್ಷದ ಹಿಂದೆನೇ ಎಲ್ಲವೂ ಕೂಡ ಎವ್ರಿಥಿಂಗ್ ಇಸ್ ಇನ್ ಪಬ್ಲಿಕ್ ಡೊಮೇನ್.